ಪ್ರಿಯವಾದವರೇ, ಶಾಂತಿದಾಯಕನಾದ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯ ಆದಿಕಾಂಡ 28, 20 ಮತ್ತು 21ನೇ ವಚನ. ದೇವರು ನನ್ನ ಸಂಗಡ ಇದ್ದು ನಾನು ಹಾದು ಹೋಗುವ ಈ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ ಆಹಾರವನ್ನು, ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ತಿರುಗಿ ನನ್ನನ್ನು ಸುರಕ್ಷಿತವಾಗಿ ಬರಮಾಡಿದರೆ ಯೆಹೋವನೇ ನನ್ನ ದೇವರಾಗಿರುವನು. ಪ್ರಿಯರೇ, ವಿವಾಹದಲ್ಲಿ ಗಂಡ ಮತ್ತು ಹೆಂಡತಿ ಒಂದೇ ಕುಟುಂಬವಾಗಿ ಒಂದಾದಾಗ ಪತಿಯು ನಾನು ನಿನ್ನನ್ನು ಯಾವಾಗಲೂ ಕಾಪಾಡುತ್ತೇನೆ, ನನ್ನ ಪ್ರಾಣ ಮತ್ತು ಸಂಪತ್ತಿನಿಂದ ನಿನ್ನನ್ನು ಪೋಷಿಸುತ್ತೇನೆ ಎಂದು ಮಾತು ಅಥವಾ ಭರವಸೆ ಕೊಡುತ್ತಾನೆ. ಅನೇಕ ಜನರು ಕೊಟ್ಟ ಮಾತನ್ನು ಮರೆತರು. ಕರ್ತನು ಒಬ್ಬನು ಮಾತ್ರ ಎಂದಿಗೂ ಕೈ ಬಿಡದೆ ನಮ್ಮನ್ನು ಕಾಪಾಡುವವನಾಗಿದ್ದಾನೆ. ಅದಕ್ಕಾಗಿಯೇ ನನ್ನ ಭವಿಷ್ಯ ಏನಾಗುವುದೋ ಎಂದು ತಿಳಿಯದೆ ಮನೆಯನ್ನು ಬಿಟ್ಟು ಹೊರಟ ಯಾಕೋಬನು ತನ್ನನ್ನು ಕಾಪಾಡಬೇಕೆಂದು ಕರ್ತನಲ್ಲಿ ಒಂದು ಆರಿಕೆಯನ್ನು ಮಾಡಿಕೊಂಡನು. ಅದನ್ನು ಈ ವಾಕ್ಯದಲ್ಲಿ ನಾವು ಕೇಳಿದೆವು. ಹಾಗೆಯೇ ಯಾಕೋಬನನ್ನು ಕಾಪಾಡಿದ ಕರ್ತನು ನಿಮ್ಮನ್ನು ಕೂಡ ಕಾಪಾಡುವವನಾಗಿದ್ದಾನೆ. ಇಸ್ರಾಯೇಲರನ್ನು ಪ್ರತಿದಿನವೂ ಕಾಪಾಡುವ ಜವಾಬ್ದಾರಿಯನ್ನು ಕರ್ತನು ವಹಿಸಿಕೊಂಡನು. ಅದಕ್ಕಾಗಿಯೇ ಅರಣ್ಯದಲ್ಲಿ ಪ್ರತಿದಿನವೂ ಮನ್ನವನ್ನು ಸುರಿಸಿದನು. ಕಲ್ಲಿನ ಬಂಡೆಯಿಂದ ನೀರನ್ನು ಕೊಟ್ಟನು. ಅವರು ಮಾಂಸವನ್ನು ತಿನ್ನಲು ಬಯಸಿದಾಗ ಅಸಂಖ್ಯವಾದ ಲಾವಕ್ಕಿಗಳನ್ನು ಅವರ ಗುಡಾರದ ಬಾಗಿಲಿಗೆ ಬರುವಂತೆ ಮಾಡಿದರು. ಬಿಸಿಲು ಮತ್ತು ಚಳಿಯಿಂದ ಅವರಿಗೆ ಹಾನಿಯಾಗದಂತೆ ಮೇಘಸ್ತಂಭ ಮತ್ತು ಅಗ್ನಿ ಸ್ತಂಭಗಳ ಮೂಲಕ ಕರ್ತನು ಅವರನ್ನು ರಕ್ಷಿಸಿದನು. ದಾವೀದನು ನನ್ನ ತಾಯಿಯ ಗರ್ಭದಲ್ಲಿ ನೀನು ನನ್ನನ್ನು ಕಾಪಾಡಿದ್ದೀ ಎಂದು ದೇವರಿಗೆ ಕೃತಜ್ಞತೆಯನ್ನು ಹೇಳುತ್ತಿದ್ದಾನೆ. ಅನೇಕ ತಾಯಂದಿರು ಹೆರಿಗೆಯ ಸಮಯದಲ್ಲಿ ನನಗೆ ಅಪಾಯ ಬರಬಹುದು ಎಂದು ಆತಂಕಗೊಂಡಾಗ ಕರ್ತನು ಅವರನ್ನು ಕಾಪಾಡಿ ಜೀವವುಳ್ಳವರ ಲೋಕಕ್ಕೆ ತಂದಿದ್ದಾರೆ. ಅದೇ ದೇವರು ನಿಮ್ಮನ್ನು ಆಶೀರ್ವದಿಸಿ ಎಲ್ಲ ಕೇಡುಗಳಿಂದ ನಿಮ್ಮನ್ನು ತಪ್ಪಿಸಿ ಕಾಪಾಡುವರು. ನಿಮ್ಮ ಅಗತ್ಯಗಳನ್ನೆಲ್ಲ ಪೂರೈಸುವ ದೇವರು, ನಿಮ್ಮನ್ನು ಕಾಪಾಡುವ ದೇವರು ನಿಮ್ಮ ಜೊತೆಗಿದ್ದು ನಿಮ್ಮನ್ನು ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.